ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಗಂಡನ್ ಜೊತೆ ಸಂಸಾರ ಮಾಡಿ 10 ತಿಂಗಳಲ್ಲಿ ಒಂದ್ ಮಗುನ ಹೆತ್ತಿ ನಾಮಕರಣ ಮಾಡ್ಲಿಲ್ಲ ಅಂತಂದ್ರೆ ನನ್ ಹೆಸರು ಜ್ಯೋತಿನೇ ಅಲ್ಲ. ಜ್ಯೋತಿ ದೇವಸ್ಥಾನದಲ್ಲಿ ಸರ್ವಮಂಗಳಮ್ಮನ ಹತ್ರ ಅಣ್ಣನ ಜೊತೆ ಜೀವನ ಮಾಡಿ ತೋರಿಸ್ತೀನಿ ಅಂತ ಸವಾಲ್ ಹಾಕಿದ್ ನೋಡಿ ಖುಷಿ ಆಯ್ತು. ಆದ್ರೆ ಅವಳು ನಿಜವಾಗ್ಲೂ ಹೇಳಿದ್ಲೋ ಇಲ್ಲ ಎಲ್ಲಾರನ್ನೂ ಯಾಮಾರ್ಸಕ್ ಹೇಳಿದ್ಲೋ ಗೊತ್ತಾಗ್ತಿಲ್ವೇ. ಲೇ ಶಿವರಾಜು, ಕಟ್ಕೊಂಡಿರೋ ಹೆಂಡ್ತಿನ ಬಾಳಿಸ್ದೇ ಇರೋನು ನೀನು ಒಬ್ಬ ಗಂಡ್ಸೇನೋ. ನಿನ್ ಹೆಂಡ್ತಿ ಸೀರೆ ಬಳೆಗಳಿರ್ತಾವಲ್ಲ ಅವನ್ ತೊಟ್ಕೊಂಡು ಆ ಬೃಹನ್ ನಳೆ ತರ ತಕತೈ ಅಂತ ಕುಣಿದ್ ಬಿಡು, ನಿನಗದೇ ಸರಿ ಹೋಯ್ತದೆ. ತುಳಸಿ, ಜ್ಯೋತಿ ನಿನಗೆ 100 ವರ್ಷ ಆಯಸ್ಸು. ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ ಬಗ್ಗೆನಾ? ದೇವಸ್ಥಾನದಲ್ಲಿ ನಾನು ಸವಾಲ್ ಹಾಕಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ನಾನ್ ನಿಜವಾಗ್ಲೂ ಆತರ ಮಾತಾಡದ್ನಾ ಇಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ಯಾಮಾರ್ಸಕ್ಕೋಸ್ಕರ ಮತ್ತೆ ಸುಳ್ಳು ಹೇಳದ್ನಾ ಅಂತ ಯೋಚನೆ ಮಾಡ್ತಾ ಇದ್ಯಾ? ನಿನ್ನನ್ನ ನಂಬಿ ನಾನು ಅಣ್ಣ ಪ್ರತಿ ಸಲ ಯಾಮಾರಿದೀವಿ. ಅದಕ್ಕೆ ನೀನೇನೇ ಹೇಳಿದ್ರು ನಮ್ಗನುಮಾನನೇ. ಪರವಾಗಿಲ್ಲ ಬಿಡು ತುಳಸಿ, ಕಳ್ಳನ್ನ ಕಳ್ಳ ಅಂತಾನೆ ಈ ಸಮಾಜ ನೋಡೋದು. ನನ್ ಜೀವನ ಈ ತರ ಆಗಿರೋದಿಕ್ಕೆ ನನ್ ನಿರ್ಧಾರಗಳೇ ಕಾರಣ. ಹೂವು ಮುಳ್ಳು ಒಂದೇ ಗಿಡದಲ್ಲಿರುತ್ತೆ, ಆದ್ರೆ ನನ್ ಜೀವನ ಹೂವೇ ಇಲ್ದಿರೋ ಮುಳ್ಳಿನ ತರ ಆಗ್ಬಿಟ್ಟಿದೆ. ಜ್ಯೋತಿ, ನನ್ ಮುಳ್ಳು ನನಗೆ ಚುಚ್ತಾ ಇದೆ. ಅದ್ರ ಹೆಸರು ರಾಮ್. ನಾನ್ ರಾಮ್ನ ಪ್ರೀತಿಸ್ಬಾರ್ದಾಗಿತ್ತು. ಒಂದ್ ವೇಳೆ ಪ್ರೀತಿಸಿದ್ರು ಮಾವ ನನ್ ಕುತ್ತಿಗೆ ತಾಳಿ ಕಟ್ಟಾದ್ಮೇಲೆ ರಾಮ್ನ ಮರೆಯೋದಿಕ್ ಪ್ರಯತ್ನ ಮಾಡ್ಬೇಕಾಗಿತ್ತು. ಆದ್ರೆ ಒಂದು ಮದ್ವೆ ಆಗಿರೋ ಹೆಣ್ಣು ಏನೆಲ್ಲ ಮಾಡಬಾರ್ದು ಅದೇ ತಪ್ಪನೆ ನಾನ್ ಮಾಡ್ಬಿಟ್ಟೆ. ಸುಗ್ಗಿ ಹಬ್ಬದ ಟೈಮಲ್ಲಿ ನಿಮ್ಮೆಲ್ರಿಗೂ ಮೋಸ ಮಾಡಿ ಆ ರಾಮ್ ಜೊತೆ ಓಡ್ ಹೋಗ್ಬಿಟ್ಟೆ. ಜ್ಯೋತಿ ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಬರುವಾಗ ಆಕ್ಸಿಡೆಂಟ್ ಆಗೋಗಿದೆ ಮಾವ. ದೇವ್ರು ಅದಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟ. ಮಾಡಬಾರ್ದನ್ನೆಲ್ಲ ಮಾಡಿ ಇವತ್ ದಿಕ್ಕೆ ಕಾಣ್ದಿರೋ ತರ ನಿಂತ್ಕೊಂಡಿದ್ದೀನಿ. ನಾನೀಗಾಗ್ಲೇ ತುಂಬಾ ಪಾಪ ಮಾಡಿದ್ದೀನಿ ತುಳಸಿ. ಇದ್ರ ಮೇಲೂ ಪಾಪ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಜ್ಯೋತಿ, ಸಮಾಧಾನ ಮಾಡ್ಕೋ ಜ್ಯೋತಿ. ಅವತ್ತು ನಾನು ರಾಮ್ ಜೊತೆ ಓಡೋಗ್ಬೇಕಾದ್ರೆ ದೇವ್ರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ. ಅವತ್ತು ಬರೀ ನನ್ನ ದೇಹಕ್ಕೆ ಮಾತ್ರ ಗಾಯ ಆಗ್ಲಿಲ್ಲ, ಅವನ್ ಕೇಳಿರೋ ಒಂದ್ ಪ್ರಶ್ನೆ ನನ್ನ ಮನ್ಸಿಗೂ ಗಾಯ ಮಾಡ್ಬಿಡ್ತು. ಏನ್ ಹೇಳ್ತಾ ಇದ್ಯಾ ಜ್ಯೋತಿ? ಹೌದು ತುಳಸಿ, ಆ ರಾಮ್ ಕೆಟ್ಟ ಬುದ್ಧಿ ಗೊತ್ತಾದ್ಮೇಲೆ ನಮ್ಮ ಮಾವನ್ ಒಳ್ಳೆ ಮನ್ಸು ನನ್ಗೆ ಅರ್ಥ ಆಗಿದ್ದು. ದೂರದ ಬೆಟ್ಟ ನುಡಿಗೆ ಅನ್ನೋ ಹಾಗೆ ಆಕ್ಸಿಡೆಂಟ್ ಆದಾಗ ನೀನು ಮಾವ ನನ್ ಪರ ನಿಂತಿಲ್ಲ ಅಂದಿದ್ರೆ, ಸುಳ್ಳು ಹೇಳಿರ್ಲಿಲ್ಲ ಅಂದಿದ್ರೆ ನನ್ ಮಾನ ಉಳಿತಾ ಇರ್ಲಿಲ್ಲ. ಇವತ್ ನಾನು ಊರ್ ಬಾಯಿಗೆ ಸಿಕ್ಕ ಅವ್ರ ಕೈಯಲ್ಲಿ ಚೀತು ಅಂತ ಅನ್ಸ್ಕೋಬೇಕಾಗಿತ್ತು.
ನಿಮ್ಮೊಬ್ಬರ ಆರೈಕೆಯಿಂದ ನನ್ ಗಾಯ ಮಾತ್ರ ಗುಣ ಆಗ್ಲಿಲ್ಲ, ನನ್ ಮನ್ಸು ಗುಣ ಆಯ್ತು. ಇನ್ ಮುಂದೆ ನನ್ ಪ್ರೀತಿ ನನ್ ಗಂಡನ್ಗೆ ಮಾತ್ರ ಅಂತ ನಾನು ಅವತ್ತೇ ತೀರ್ಮಾನ ಮಾಡ್ಬಿಟ್ಟೆ. ನನ್ ಮನ್ಸಲ್ಲಿರೋದನ್ನೆಲ್ಲ ನನ್ ಮಾವನ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟೆ, ಆದ್ರೆ ಅದ್ ವ್ಯರ್ಥನೇ ಆಗ್ತಾ ಇದೆ. ಇವತ್ ನಾನ್ ದೇವಸ್ಥಾನದಲ್ಲಿ ಹೇಳಿದ್ದು ಸುಳ್ಳಲ್ಲ ತುಳಸಿ. ನನ್ ಮನ್ಸಲ್ಲಿರೋದೇ ನನ್ ಬಾಯಲ್ಲಿ ಬಂದಿದ್ದು. ಮಾವನ್ ಕಾಲಕ್ ಬಿದ್ದು ನನ್ನ ಕ್ಷಮಿಸಿ ನನ್ನ ಒಪ್ಕೊಳ್ಳಿ ಅಂತ ಕೇಳ್ಬೇಕು ಅಂತ ಅನ್ನಿಸ್ತು. ಆದ್ರೆ ಎಲ್ಲಿ ಮಾವ ನನ್ ಪ್ರೀತಿನ ನಿರಾಕರಿಸ್ಬಿಡ್ತಾರೋ ಅಂತ ತುಂಬಾ ಭಯ ಆಗ್ತಿದೆ ತುಳಸಿ. ಅವ್ರ ತಿರಸ್ಕಾರನ ಸಹಿಸ್ಕೊಳ್ಳೋ ಶಕ್ತಿ ನನಗ್ ನಿಜವಾಗ್ಲೂ ಇಲ್ಲ ತುಳಸಿ. ನಾನ್ ತಾಳ ಕಿತ್ತೋದಾಗ್ಲೂ ನಾನ್ ಮಾಡಿದ ವ್ರತ ಪೂಜೆ ಎಲ್ಲ ಮಾವನ್ಗೋಸ್ಕರ, ಅದ್ಯಾವ್ದು ಸುಳ್ಳಲ್ಲ. ಆದ್ರೆ ಇದ್ಯಾವ್ದೂ ಮಾವನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೂಡ ಅದನ್ನೆಲ್ಲ ನೀನು ರಾಮ್ಗೋಸ್ಕರ ಮಾಡ್ತಾ ಇದ್ಯಾ ಅಂತ ಅನ್ಕೊಂಡಿದ್ದೆ ಜ್ಯೋತಿ. ನಂದು ತಪ್ಪಿದೆ. ಇಲ್ಲ ತುಳಸಿ, ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ನಾನ್ ನಿನಗೂ ಮಾವನ್ಗೂ ತುಂಬಾ ನೋವು ಕೊಟ್ಟಿದ್ದೀನಿ. ಇದಕ್ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ನನ್ ಮಾವನ್ ಜೊತೆ ಸೇರಿ ಬದುಕ್ಬೇಕು. ಮಾವನಿಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ಬೇಕು. ನನ್ನಿಂದ ಹಾಳಾಗಿದ್ ಮಾವನ್ ಜೀವನ ನನ್ನಿಂದಾನೇ ಸರಿಯಾಗ್ಬೇಕು. ನನ್ ಮಾವನ್ ತೋಳಲ್ಲೇ ಪ್ರಾಣ ಬಿಡ್ಬೇಕು. ನನ್ ಸತ್ ಮೇಲಾದ್ರೂ ನನ್ ಪ್ರೀತಿ ನನ್ ಮಾವನಿಗೆ ಗೊತ್ತಾಗ್ಬೇಕು. ಇಷ್ಟ ಬಿಟ್ರೆ ಬೇರೆ ನನ್ಗೆ ಯಾವ ಆಸೆನೂ ಇಲ್ಲ ತುಳಸಿ. ನನ್ ಈ ಆಸೆ ಈಡೇರ್ಬೇಕು ಅಂದ್ರೆ ಅದ್ ನಿನ್ನಿಂದ ಮಾತ್ರ ಸಾಧ್ಯ. ದಯವಿಟ್ಟು ತುಳಸಿ, ಇದೊಂದ್ಸಲ ಸಹಾಯ ಮಾಡು.